ಸೊಸೆ, ಈ 1,00,000 ನಿನ್ನ ಬಳಿ ಎಲ್ಲಿಂದ ಬಂದವು? ಗೋಮತಿ ಆಶ್ಚರ್ಯದಿಂದ ಪೂನಂಗೆ ಕೇಳಿದಳು. ಆಗ ಪೂನಂ ನಿಧಾನವಾಗಿ ಹೇಳಿದಳು, ಅತ್ತೆ, ನೀವು ಈ ಹಣವನ್ನು ಇಟ್ಟುಕೊಳ್ಳಿ, ಉಳಿದ ಮಾತುಗಳು ನಂತರ ಆಡೋಣ ಅಂತ ಹೇಳಿ ಹೋದಳು. ಸೊಸೆಯ ಮಾತು ಕೇಳಿ ಗೋಮತಿ ಅವಳಿಗೆ ಮಾತೆ ಬರದಂತಾಯಿತು. ಶರದ್ ಕೋಪದಿಂದಲೇ ಮನೆಯಿಂದ ಹೊರಗೆ ಹೋಗಿದ್ದನು. ಪೂನಂನ ಅತ್ತೆ ಗೋಮತಿ. ಅವಳು ಯಾವಾಗಲೂ ಹೆಚ್ಚು ಖರ್ಚು ಮಾಡುವವಳಾಗಿದ್ದಳು. ಅವಳು ಯಾವಾಗಲೂ ತಮ್ಮ ಸ್ನೇಹಿತರ ಮುಂದೆ ತಮ್ಮ ಶ್ರೀಮಂತಿಕೆಯನ್ನು ತೋರಿಸಿಕೊಳ್ಳುವುದರಲ್ಲಿ ಅವಳಿಗೆ ತುಂಬ ಸಂತೋಷ ಬರ್ತಾಯಿತ್ತು. ಒಂದು ದಿನ ಅವಳು ಮನೆಯಲ್ಲಿ ತನ್ನ ಮಗನಿಗೆ ಹೇಳಿದಳು, ಮುಂದಿನ ತಿಂಗಳು ನನ್ನ ಕೆಲವು ಸ್ನೇಹಿತರು ನನ್ನನ್ನು ಭೇಟಿ ಮಾಡಲು ಬರುತ್ತಿದ್ದಾರೆ. ನನ್ನ ಕೊಠಡಿಯಲ್ಲಿ ಹೊಸ AC ಹಾಕಿಸು ಅಂತ ಹೇಳುತ್ತಾಳೆ. ಪೂನಂ ಪಕ್ಕದಲ್ಲೇ ನಿಂತು ಎಲ್ಲವನ್ನೂ ಕೇಳುತ್ತಿದ್ದಳು. ಮಾತು ಮುಗಿಯುತ್ತಿದ್ದಂತೆಯೇ ಅವಳ ಮುಖ ಮಂಕಾಯಿತು. ಮನೆಯ ಪರಿಸ್ಥಿತಿ ಗೊತ್ತಿದ್ದರೂ AC ಬದಲಾಯಿಸುವ ಮಾತು ಅವಳಿಗೆ ಇಷ್ಟವಾಗಲಿಲ್ಲ. ಅವಳು ಅತ್ತೆಗೆ ಏನೋ ಹೇಳಲು ಹೊರಟಳು. ಆದರೆ ಗಂಡನ ಮುಖ ನೋಡಿದಳು. ಅವನ ಕಣ್ಣಲ್ಲಿ ಚಿಂತೆಯ ನೆರಳು ಕಾಣಿಸಿಕೊಂಡಿತ್ತು. ಅದಕ್ಕೆ ಏನು ಹೇಳದೆ ಸುಮ್ಮನಾಗುತ್ತಾಳೆ. ಅವನ ಕೈ ಈ ತಿಂಗಳು ಸ್ವಲ್ಪ ಕಟ್ಟಿ ಹೋಗಿತ್ತು. ಆಫೀಸ್ ಖರ್ಚು, ಮನೆಯ ಖರ್ಚು, ಹಳೆಯ ಬಿಲ್ಗಳು ಎಲ್ಲ ಒಂದೇ ಸಮಯದಲ್ಲಿ ಬಂದಿದ್ದವು. ಅವನು ತಾಯಿಯ ಕಡೆ ನೋಡಿದ್ದ, ನಂತರ ಪೂನಂ ಕಡೆ ನೋಡಿದ್ದ. ಇಬ್ಬರ ಕಣ್ಣುಗಳು ಮುಖಾಮುಖಿಯಾದವು. ಪೂನಂ ತಲೆ ತಗ್ಗಿಸಿದಳು. ಆ ರಾತ್ರಿ ಶರದ್ಗೆ ನಿದ್ರೆನೇ ಬರಲಿಲ್ಲ. ಪೂನಂ ಎಲ್ಲವನ್ನೂ ಗಮನಿಸಿದಳು. ಆದರೆ ಆವಾಗ ಗಂಡನಿಗೆ ಏನೂ ಹೇಳಲಿಲ್ಲ. ಬೆಳಗ್ಗೆ ಶಾಂತವಾಗಿ ಅತ್ತೆಯೊಂದಿಗೆ ಮಾತನಾಡಬೇಕು ಎಂದು ಮನಸ್ಸಿನಲ್ಲಿ ತೀರ್ಮಾನಿಸಿದಳು. ಮರುದಿನ ಬೆಳಗ್ಗೆ ಅಡುಗೆ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳು ಮಾಡುತ್ತಿದ್ದಳು ಪೂನಂ. ಚಹಾಗಾಗಿ ಹಾಲು ಕುದಿಸುತ್ತಿದ್ದಳು. ಹಾಲು ಕುದಿಯುತ್ತಿದ್ದಂತೆ ಚಮಚದಿಂದ ನಿಧಾನವಾಗಿ ಕಲಕುತ್ತಿದ್ದಳು. ಅದರ ಜೊತೆಗೆ ಪಕ್ಕದಲ್ಲಿ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಚಟ್ನಿ ರುಬ್ಬುತ್ತಿದ್ದಳು. ಚಟ್ನಿಯ ತಾಜಾ ವಾಸನೆ ಅಡುಗೆ ಮನೆ ತುಂಬ ಹರಡಿತ್ತು. ಚಹಾದಲ್ಲಿ ಶುಂಠಿಯ ಸುವಾಸನೆ ಬೆರೆತು ಮನೆಯಲ್ಲಿ ಒಡನಾಟದ ಭಾವನೆ ಮೂಡಿತ್ತು. ಅಷ್ಟರಲ್ಲಿ ಗೋಮತಿ ಅವಳ ಅತ್ತೆ ಚಹಾ ತೆಗೆದುಕೊಳ್ಳಲು ಬಂದಳು. ಪೂನಂ ನಿಧಾನವಾಗಿ ಅವಳ ಅತ್ತೆಗೆ ಹೇಳಿದಳು, ಅತ್ತೆ, ಈಗ ಮನೆಯ ಪರಿಸ್ಥಿತಿ ಚೆನ್ನಾಗಿಲ್ಲ. ಸ್ವಲ್ಪ ಜಾಗ್ರತೆಯಿಂದ ನಡೆಸಿಕೊಂಡು ಹೋಗಬೇಕಾಗುತ್ತದೆ. ಶರದ್ ಕೂಡ ಚಿಂತೆಯಲ್ಲಿ ಇದ್ದಾರೆ. ನಾವು AC ಕೆಲಸವನ್ನು ಸ್ವಲ್ಪ ನಂತರ ಮಾಡೋಣ ಅಂತ ಹೇಳುತ್ತಾಳೆ. ಪೂನಂ ಮಾತು ಹೇಳಿ ಮುಗಿಸುವಷ್ಟರಲ್ಲಿ ಗೋಮತಿಯವರ ಮುಖ ಕೆಂಪಾಯಿತು. ಅವಳು ಕೋಪದಿಂದ ಹೇಳಿದಳು, ನೀನು ಬಡ ಮನೆಯಿಂದ ಬಂದವಳು. ನಿಮ್ಮ ಮನೆಯಲ್ಲಿ ಯೋಚಿಸಿ ಖರೀದಿ ಮಾಡುತ್ತಿರಬೇಕು. ಆದರೆ ನಮ್ಮ ಮನೆಯಲ್ಲಿ ಹಾಗೆ ನಡೆಯುವುದಿಲ್ಲ. ನನ್ನ ಮಗ ನನ್ನನ್ನು ಏನು ಹೇಳಲಿಲ್ಲ, ಮತ್ತೆ ನೀನೇಕೆ ಹೇಳ್ತಾ ಇದೀಯಾ? ನನಗೆ ನನ್ನ ಸ್ನೇಹಿತರ ಮುಂದೆ ಗೌರವ ಬೇಕು. ನೀನು ಈ ವಿಷಯದಲ್ಲಿ ಮಾತನಾಡಬೇಡ ಎಂದು ಸೊಸೆಗೆ ಬೆದರಿಸುತ್ತಾಳೆ. ಅತ್ತೆಯ ಮಾತು ಕೇಳಿ ಕೆಲಸ ಮಾಡುತ್ತಿದ್ದ ಪೂನಂನ ಕೈ ನಿಂತವು. ಅವಳ ಮನಸ್ಸಿಗೆ ತುಂಬ ನೋವಾಯಿತು. ಆದರೂ ಹಾಗೆ ಮೌನವಾಗಿ ಕೆಲಸ ಮುಂದುವರಿಸಿದಳು. ಪೂನಂ ಬಾಲ್ಯದಿಂದಲೇ ಹಣವನ್ನು ಜಾಣ್ಮೆಯಿಂದ ಬಳಸುವುದಕ್ಕೆ ಅಭ್ಯಾಸ ಮಾಡಿಕೊಂಡಿದ್ದಳು. ಅವಳು ವಿನಾಕಾರಣ ಜಾಸ್ತಿ ಏನೂ ಖರ್ಚು ಮಾಡುತ್ತಿರಲಿಲ್ಲ. ಮನೆಯ ಖರ್ಚಿನಿಂದ ಸ್ವಲ್ಪ ಹಣವನ್ನು ಯಾವಾಗಲೂ ಉಳಿಸುತ್ತಿದ್ದಳು. ಔಷಧಿಗೆ ಮತ್ತು ಏನಾದರೂ ಎಮರ್ಜೆನ್ಸಿಯಲ್ಲಿ ಕೆಲಸಕ್ಕೆ ಬರುತ್ತೆ ಅಂತ. ಅವಳಿಗೆ ಮನೆ ಸುರಕ್ಷಿತವಾಗಿರಲು ಹಣ ಸಂಗ್ರಹ ಅತಿ ಮುಖ್ಯ ಎಂಬುದು ಗೊತ್ತಿತ್ತು. ಆದರೆ ಗೋಮತಿ ಅವರ ಅತಿಯಾದ ಖರ್ಚು ಅವಳಿಗೆ ತುಂಬ ಬೇಸರ ತರುತ್ತಿತ್ತು. ಶರದ್ನ ಆದಾಯ ಸೀಮಿತವಾಗಿತ್ತು. ತಿಂಗಳ ಕೊನೆಯಲ್ಲಿ ಹಣದ ಕೊರತೆ ಯಾವಾಗಲೂ ಸಾಮಾನ್ಯವಾಗಿತ್ತು. ಆದರೆ AC ಕೇವಲ ತೋರಿಕೆಗಾಗಿ ಹಾಕಿಸಬೇಕೆಂಬ ಆಲೋಚನೆ ಅವಳಿಗೆ ಸರಿ ಅನಿಸಲಿಲ್ಲ. ಈ ಮಾತು ಅವಳಿಗೆ ನೋವು ಕೊಟ್ಟಿತ್ತು. ಮೇಜಿನ ಮೇಲೆ ಬೆಳಗ್ಗೆಯ ನಾಷ್ಟ, ಬಿಸಿ ಪರೋಟ, ಕೊತ್ತಂಬರಿ ಚಟ್ನಿ ಮತ್ತು ಚಹಾದ ಸುವಾಸನೆ ಹರಡಿತ್ತು. ಶರದ್ ಪರೋಟ ಮುರಿಯುತ್ತಿದ್ದಾಗ ಗೋಮತಿಯವರು ಮತ್ತೆ AC ವಿಷಯ ಶುರು ಮಾಡಿದರು. ಈ ತಿಂಗಳಲ್ಲಿ ಹೊಸ AC ಹಾಕಿಸು ಎಂದು ಹೇಳಿದಳು. ಶರದ್ ನಿಧಾನವಾಗಿ ಹೇಳಿದನು, ಈಗ ನನ್ನ ಬಳಿ ಹಣ ಇಲ್ಲ. ಈ ತಿಂಗಳು ಕೈ ಕಟ್ಟಿ ಹೋಗಿದೆ. ಸದ್ಯಕ್ಕೆ ಏನೂ ಬೇಡ, ನಂತರ ಹಾಕಿಸೋಣ ಅಂತ ಹೇಳುತ್ತಾನೆ. ಮಗನ ಮಾತು ಕೇಳಿ ಗೋಮತಿ ತುಂಬ ಕೋಪಗೊಂಡಳು ಮತ್ತು ಹೇಳುತ್ತಾಳೆ, ಹಾಗಾದರೆ ನನ್ನ ಕೊಠಡಿಯಲ್ಲಿ AC ಇರಬಾರದೆ? ನಾನು ಆರಾಮವಾಗಿ ಬದುಕಲು ಅರ್ಹಳಲ್ಲವೇ ಎಂದು ಮಗನಿಗೆ ಹೇಳುತ್ತಾಳೆ. ಮಗ ಎಷ್ಟು ಹೇಳಿದರೂ ಕೇಳುವುದಿಲ್ಲ. ಕೊನೆಯಲ್ಲಿ ಅವಳು ಸಾಲ ಮಾಡಿಕೊಂಡೇ AC ಹಾಕಿಸಿದಳು. 4 ತಿಂಗಳ ನಂತರ ಸಾಲದವರು ಮನೆಗೆ ಬಂದು ಹಣ ಕೇಳಲು ಶುರು ಮಾಡಿದರು. ಸಾಲದವರು ಗೋಮತಿಗೆ ಬಾಯಿಗೆ ಬಂದ ಹಾಗೆ ಬೈಯುತ್ತಿದ್ದರು. ಹೀಗೆ ಕೆಲವು ದಿನಗಳು ಸಾಲದವರು ಇವರ ಮನೆ ಮುಂದೆ ಬಂದು ಗಲಾಟೆ ಮಾಡುತ್ತಿದ್ದರು. ಅದನ್ನು ಇಡೀ ಕಾಲೋನಿ ನೋಡುತ್ತಿತ್ತು. ಅದನ್ನು ನೋಡಿ ಗೋಮತಿಗೆ ತುಂಬ ಮುಜುಗರವಾಗುತ್ತಿತ್ತು. ಆವಾಗ ಅವಳಿಗೆ ಅನಿಸುತ್ತೆ, ಏಕಾದರೂ ಸಾಲ ಮಾಡಿದೆ ಅಂತ. ಆಗ ಶರತ್ಗೆ ಗೊತ್ತಾಯಿತು,
ಒಟ್ಟು 1,00,000 ಸಾಲ ಮಾಡಿಕೊಂಡಿದ್ದರು ಅಂತ. ಅತ್ತೆಯ ತೊಂದರೆಯನ್ನು ನೋಡಿ ಪೂನಂ ಶಾಂತವಾಗಿ ತನ್ನ ಉಳಿಸಿದ ಹಣವನ್ನು ತೆಗೆದುಕೊಂಡು ಅತ್ತೆಯ ಕೈಗೆ ನೀಡಿದಳು ಮತ್ತು ಅತ್ತೆಗೆ ಹೇಳುತ್ತಾಳೆ, ನಾನು ಬಡ ಮನೆಯಿಂದ ಬಂದಿದ್ದರೂ ಜಾಣ್ಮೆಯಿಂದ ಮನೆ ನಡೆಸುವುದು ಮತ್ತು ಹಣ ಉಳಿಸುವುದು ನನಗೆ ಚೆನ್ನಾಗಿ ಗೊತ್ತು. ಯಾವುದು ಅವಶ್ಯಕ, ಯಾವುದು ಶೋಕಿಗೆ ಎಂಬುದು ನನಗೆ ತಿಳಿದಿದೆ ಎಂದು ಅತ್ತೆಗೆ ಹೇಳುತ್ತಾಳೆ. ಆ ದಿನದಿಂದ ಗೋಮತಿಯವರು ನಿಧಾನವಾಗಿ ಬದಲಾಗುತ್ತಿದ್ದರು. ಮೊದಲು ಯಾವಾಗಲೂ ಪೂನಂನನ್ನು ಬಡ ಎಂದು ತಿರಸ್ಕರಿಸುತ್ತಿದ್ದಳು. ಆದರೆ ಈಗ ಅವಳಿಗೆ ಹಾಗೆಲ್ಲ ಮಾತನಾಡುವುದು ಬಿಟ್ಟು ಬಿಟ್ಟಿದ್ದಳು ಮತ್ತು ತಮ್ಮ ಅನಾವಶ್ಯಕ ಖರ್ಚು ಕಡಿಮೆ ಮಾಡಿದಳು. ಶರದ್ ಕೂಡ ಪೂನಂನ ಜಾಣ್ಮೆಯನ್ನು ಮೆಚ್ಚಿಕೊಂಡನು. ಮನೆಯಲ್ಲಿ ಮತ್ತೆ ಶಾಂತಿ ನೆಲೆಸಿತ್ತು. ಎಲ್ಲರೂ ಅರಿತುಕೊಂಡರು, ನಿಜವಾದ ಶ್ರೀಮಂತಿಕೆ ತೋರಿಕೆಯಲ್ಲಿ ಅಲ್ಲ, ಜಾಣ್ಮೆಯಿಂದ ಖರ್ಚು ಮಾಡುವುದರಲ್ಲಿ ಮತ್ತು ಪರಸ್ಪರರ ಗೌರವದಲ್ಲಿ ಅಂತ. ಸ್ನೇಹಿತರೆ, ನಿಜವಾದ ಶ್ರೀಮಂತಿಕೆ ತೋರಿಕೆಯಲ್ಲಿ ಇಲ್ಲ, ಅದು ಜವಾಬ್ದಾರಿ, ಸಂಯಮ ಮತ್ತು ಕುಟುಂಬದ ಗೌರವದಲ್ಲಿ ಇದೆ. ಕೆಲಸಕ್ಕೆ ಬಾರದ ವ್ಯರ್ಥ ಖರ್ಚು ಸಂಬಂಧಗಳಲ್ಲಿ ಒತ್ತಡ ತರಬಹುದು, ಆದರೆ ಜಾಣ್ಮೆ ಮತ್ತು ವಿವೇಕ ಮನೆಯಲ್ಲಿನ ಪ್ರೀತಿ ಮತ್ತು ಶಾಂತಿಯನ್ನು ಕಾಪಾಡುತ್ತದೆ. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.